ಮಧುಮೇಹಿಗಳು ಅಂದರೆ ಡಯಾಬಿಟಿಕ್ಸ್ಗೆ ಪಾದದ ಆರೋಗ್ಯ ಬಹಳಷ್ಟು ಮುಖ್ಯ. ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರ ತಿಳ್ಕೊಳ್ಳೋಣ ಅಂತ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಆಫ್ ಪ್ರಿವೆಂಟಬಲ್ ಆಂಪ್ಯುಟೇಷನ್ ಅಂದರೆ ತಡೆಗಟ್ಟಬಹುದಾದ ಆಂಪ್ಯುಟೇಷನ್ಗಳಿಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಅಂದರೆ ಡಯಾಬಿಟೀಸ್ ಇವತ್ತು ಸಾಕಷ್ಟು ಜನರ ಕಾಲುಗಳಿಗೆ ತೊಂದರೆ ಮಾಡ್ತಾ ಇದೆ. ಕಾಲು ತೆಗಿಬೇಕಾಗಿರುವಂಥ ಪರಿಸ್ಥಿತಿ ಬರ್ತಾ ಇದೆ, ಆರ್ಟಿಫಿಷಿಯಲ್ ಕಾಲು ಹಾಕ್ಕೋಬೇಕಾಗಿರುವಂಥ ಪರಿಸ್ಥಿತಿ ಬರ್ತಾ ಇದೆ. ಇಲ್ಲಾಂದರೆ ಕಾಲುಗಳು ಇನ್ಫೆಕ್ಷನ್ ಆಗಿ ತಿಂಗಳಾನ್ಗಟ್ಟಲೆ ಡ್ರೆಸ್ಸಿಂಗ್ಗಳು, ತಿಂಗಳಾನ್ಗಟ್ಟಲೆ ಹಾಸ್ಪಿಟ್ಲ್ಗಳು ಇಂಥದ ಪರಿಸ್ಥಿತಿಗಳಿಗೆ ಉಂಟಾಗ್ತಾ ಇದೆ. ಸೊ ಈ ಪರಿಸ್ಥಿತಿಗಳನ್ನ ಹೇಗೆ ಅವಾಯ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಈಗ ಫಸ್ಟ್ ಆಫ್ ಆಲ್ ಯಾಕೆ ಮಧುಮೇಹಿಗಳಿಗೆ ಈ ಡಯಾಬಿಟಿಕ್ಸ್ಗೆ ಕಾಲಿನಲ್ಲಿ ತೊಂದರೆ ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು, ಸುಮಾರು 7-8 ವರ್ಷ ಅಥವಾ ಸ್ವಲ್ಪ ಶುಗರ್ ತುಂಬ ಜಾಸ್ತಿ ಇಟ್ಕೊಂಡಿರೋರಿಗೆ ಶುಗರಿಂದ ಉತ್ಪತ್ತಿಯಾಗುವಂಥ ಎಂಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಅದನ್ನ ಅಡ್ವಾನ್ಸ್ಡ್ ಗ್ಲೈಕೋಲೈಟೆಡ್ ಎಂಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಇವು ಬಂದು ಕಾಲುಗಳಲ್ಲಿರೋ ರಕ್ತನಾಳಗಳಲ್ಲಿ, ಕಾಲುಗಳಲ್ಲಿರೋ ನರದಲ್ಲಿ ತುಂಬ್ಕೊತಾ ಇರುತ್ತವೆ. ಅಷ್ಟೇ ಅಲ್ದಿರ ಶುಗರ್ ತುಂಬ ಜಾಸ್ತಿ ಇರೋ ಕಾರಣ ಇಮ್ಯುನಿಟಿ ಆಲ್ಟರ್ ಆಗಿರುತ್ತೆ ಡಯಾಬಿಟಿಕ್ಸ್ಗೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವರ ಪಾದದ ಸ್ಪರ್ಶ ಕಳ್ಕೊತಾ ಬರ್ತಾರೆ. ಸಣ್ಣ ಪುಟ್ಟ ಗಾಯಗಳು ಆಗ್ತಾ ಇರೋದು ಅಥವಾ ಫ್ರಿಕ್ಷನ್ನಿಂದ ಗಾಯಗಳಾಗ್ತಾ ಇರೋದು ಮಧುಮೇಹಿಗಳಿಗೆ ಗೊತ್ತಾಗೋದಿಲ್ಲ, ಅಲ್ಲಿ ಹುಣ್ಣು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಡಯಾಬಿಟಿಕ್ಸ್ ವಿಲ್ ಬಿ ಕಂಪ್ಲೀಟ್ಲಿ ಅನ್ಅವೇರ್ ಆಫ್ ದ ಪ್ರಾಬ್ಲಮ್ ಹ್ಯಾಪನಿಂಗ್ ಇನ್ ದ ಫುಟ್. ಮೋರ್ ಓವರ್ ಸೆನ್ಸೇಷನ್ಸ್ ಅಷ್ಟೇ ಅಲ್ದಿರ ಯಾವಾಗ ಸಣ್ಣ ಮಾಂಸಗಳು, ಪಾದದ ಸಣ್ಣ ಮಾಂಸಗಳು ಅಫೆಕ್ಟ್ ಆಗುತ್ತವೆ, ಆಗ ಈ ಮಾಂಸಗಳೆಲ್ಲ ಒಂದು ಗಟ್ಟಿ ಟೈಟ್ ಮುದ್ದೆ ಆಗಿ ಕನ್ವರ್ಟ್ ಆಗುತ್ತೆ. ಫುಟ್ಟಲ್ಲಿ ಡಿಫಾರ್ಮಿಟಿ ಅನ್ನೋದು ಶುರುವಾಗ್ತಾ ಬರುತ್ತೆ. ಈ ಡಿಫಾರ್ಮಿಟಿ ಶುರುವಾದವಾಗ ಪಾದದಲ್ಲಿ ಎಲ್ಲಿ ಪ್ರೆಷರ್ ಜಾಸ್ತಿ ಬೀಳಬಾರ್ದು ಆ ಜಾಗಗಳಲ್ಲಿ ಜಾಸ್ತಿ ಪ್ರೆಷರ್ ಬೀಳಕ್ಕೆ ಶುರುವಾಗುತ್ತೆ. ಅಷ್ಟೇ ಅಲ್ದಿರ ಅಲ್ಲೇನಾದರೂ ಗಾಯ ಆದರೆ ಗಾಯ ವಾಸಿ ಆಗದಿರ ಇರಲಿಕ್ಕೆ ರಕ್ತ ಚಲನೆ ಚೆನ್ನಾಗಿರೋದಿಲ್ಲ, ಇಮ್ಯುನಿಟಿ ಕಡಿಮೆ ಆಗಿರುತ್ತೆ. ಸೊ ಇದು ಎಲ್ಲದರಿಂದನೂ ಓವರ್ ನೈಟ್ ಅಂತಂದರೆ ಸಣ್ಣ ಗಾಯ ಆಯಿತು ಇವತ್ತು, 2 ದಿವಸ ನಾನು ಗಮನ ಕೊಡಲಿಲ್ಲ, 3ನೇ ದಿವಸ ಆ ಗಾಯ ಉಲ್ಬಣವಾಗಿಬಿಟ್ಟು ಪಾದನೇ ತೆಗೆಯೋ ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಈ ಥರ ಆಗುವಂತಹ ಪರಿಸ್ಥಿತಿಯನ್ನು ತಡೆಗಟ್ಟುವಂಥದ್ದು. ಇದನ್ನು ತಡೆಗಟ್ಟಿದ್ರೆ ನಾವು ಕಾಲು ತೆಗೆಯುವಂಥದ್ದನ್ನ ತಡೆಗಟ್ಬೋದು. ಸೊ ಇವತ್ತು ಪಾದಗಳನ್ನ ಹೇಗೆ ಆಂಪ್ಯುಟೇಷನಿಂದ ಪ್ರಿವೆಂಟ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಶುಗರ್ ಬಂದ ಕೂಡಲೇ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ನೀವು ಎಲ್ಲ ರೀತಿಯ ಡಯಾಬಿಟಿಕ್ಗೆ ಸಂಬಂಧಪಟ್ಟಿರುವಂಥ ಡಯಟ್ ಇರ್ಬೋದು, ಎಕ್ಸಸೈಸಸ್ ಇರ್ಬೋದು, ಮೆಡಿಕೇಷನ್ಸ್ ಇರ್ಬೋದು, ಅಪ್ರಾಪ್ರಿಯೇಟ್ ಆಗಿ ಕನ್ಸಲ್ಟೆಂಟ್ನ ಮೀಟ್ ಮಾಡಿ ಡಾಕ್ಟರ್ ಸಲಹೆ ಮೇರೆಗೆ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಂಡಷ್ಟೂ ನಮ್ಮ ದೇಹದ ಮೇಲೆ, ನಮ್ಮ ಪಾದಗಳ ಮೇಲೆ, ನರಗಳ ಮೇಲೆ ಆಗುವಂಥ ವ್ಯತ್ಯಾಸಗಳೇನಿವೆ ಅವೆಲ್ಲ ಕಡಿಮೆ ಆಗ್ತಾ ಇರುತ್ತವೆ. ಸೊ ಇದರಿಂದ ಏನಾಗುತ್ತೆ, ಕಾಲಲ್ಲಿ ಅಬ್ನಾರ್ಮಲ್ ಸೆನ್ಸೇಷನ್ ಅಥವಾ ಲಾಸ್ ಆಫ್ ಸೆನ್ಸೇಷನ್ ಅಥವಾ ಪ್ರೆಷರ್ ಪ್ರಾಬ್ಲಮ್ಸ್ ಅಥವಾ ರಕ್ತ ಚಲನೆಗೆ ಪ್ರಾಬ್ಲಮ್ಸ್ ಇರುವಂಥವು ಕಡಿಮೆ ಆಗ್ತಾ ಹೋಗುತ್ತವೆ. ಆಯಿತು, ಈಗ ಶುಗರ್ನ ನಾನು ಕಂಟ್ರೋಲ್ ಮಾಡಿದ್ದೀನಿ, ಹಂಗೂ ನನಗೆ ದೇರ್ ಆರ್ ಲಾಸ್ ಆಫ್ ಸೆನ್ಸೇಷನ್ ಅಂದರೆ ಪಾದಗಳ ಸ್ಪರ್ಶ ಗೊತ್ತಾಗ್ತಾ ಇಲ್ಲ, ಶೇಪ್ ಆಫ್ ದ ಫುಟ್ಟಲ್ಲಿ ಸ್ವಲ್ಪ ಡಿಫಾರ್ಮಿಟಿ ಬರ್ತಾ ಇದೆ ಅಂತಂದರೆ ಆ ಟೈಮಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ದ ಫುಟ್. ದಿನ ಬೆಳಗ್ಗೆ ಕಾಲಲ್ಲಿ ಇನ್ಸ್ಪೆಕ್ಟ್ ಮಾಡಬೇಕು, ಏನಾದರೂ ಗಟ್ಟಿ ಪದಾರ್ಥ ಆಗ್ತಾ ಇದೆಯಾ, ಕ್ಯಾಲಸ್ ಆಗ್ತಾ ಇದೆಯಾ, ಅಥವಾ ಎಲ್ಲಾದರೂ ಕ್ರ್ಯಾಕ್ಸ್ ಆಗ್ತಾ ಇದೆಯಾ, ಉಗುರುಗಳ ಸುತ್ತಮುತ್ತಲು ಏನಾದರೂ ಹುಣ್ಣುಗಳಾಗ್ತಾ ಇದೆಯಾ, ಇವು ದೈನಂದಿಕವಾಗಿ ನೋಡ್ತಾ ಇರಬೇಕು. ಉಗುರು ಕಟ್ ಮಾಡುವಾಗ ಸ್ಟ್ರೈಟಾಗಿ ಕ್ಲೀನಾಗಿ ಕಟ್ ಮಾಡ್ತಾ ಇರಬೇಕು. ಬರೆಗಾಲಲ್ಲಿ ಓಡಾಡೋದನ್ನ ಆದಷ್ಟು ಕಡಿಮೆ ಮಾಡಬೇಕು. ಬಿಸಿ ಶಾಖದಿಂದ ಆಗ್ಬೋದು, ಚೂಪಿನ ಅಂಥ ಪದಾರ್ಥಗಳಿಂದ ಆಗ್ಬೋದು ಕಾಲಲ್ಲಿ ಹುಣ್ಣಾಗುವಂಥ ಸೌಲಭ್ಯಗಳಿರುತ್ತವೆ, ಅಂದರೆ ಕಾಲಿನಲ್ಲಿ ಹುಣ್ಣಾಗುವಂಥ ಪರಿಸ್ಥಿತಿಗಳಿರುತ್ತವೆ. ಸೊ ಹಾಗಾಗಿ ಬಿಸಿ ಪದಾರ್ಥಗಳು ಅಥವಾ ಶಾರ್ಪ್ ಆಬ್ಜೆಕ್ಟ್ಸು ಇಂಥದ್ರಿಂದ ಅವಾಯ್ಡ್ ಮಾಡಬೇಕು ಅಂತಂದರೆ ಅಪ್ರಾಪ್ರಿಯೇಟ್ ಫುಟ್ವೇರ್ ಬಹಳ ಮುಖ್ಯ. ಈ ಫುಟ್ವೇರ್ನ ಹಾಕ್ಕೊಳ್ಳೋವಂಥದ್ದು ನಮ್ಮ ಭಾರತೀಯ ಜನಾಂಗದಲ್ಲಿ ಸ್ವಲ್ಪ ಇರುಸು ಮುರುಸು, ಮನೆಯಲ್ಲಿ ಫುಟ್ವೇರ್ ಹಾಕ್ಕೊಳ್ಳೋದಿಲ್ಲ, ದೇವ್ರ ಮನೆಯಲ್ಲಿ ಫುಟ್ವೇರ್ ಹಾಕ್ಕೊಳ್ಳೋದಿಲ್ಲ, ಬರಿಗಾಲಲ್ಲಿ ಓಡಾಡೋ ಜನ ನಾವು. ಸೊ ಈ ಬರಿಗಾಲಲ್ಲಿ ಓಡಾಡ್ತಾ ಅಭ್ಯಾಸ ಮಾಡ್ಕೊತಾ ಬಂದರೆ ಏನಾಗುತ್ತೆ, ನಮ್ಮ ಪಾದ ಸ್ಪರ್ಶ ಅಥವಾ ನಮ್ಮ ಪಾದದಲ್ಲಿ ಬೇಕಾಗಿರೋ ರಕ್ತ ಚಲನ ಇಲ್ಲದೇ ಇರೋ ಕಾರಣ ಸಣ್ಣ ಪುಟ್ಟ ಹುಣ್ಣಾದ್ರೂ ಅದು ಬಹಳಷ್ಟು ಜಾಸ್ತಿ ಕಾಯಿಲೆ ಆಗಿಬಿಟ್ಟು ಕಾಲನ್ನ ತೆಗೆಯುವಂಥ ಪರಿಸ್ಥಿತಿ ಬರುತ್ತೆ. ಸೊ ಯಾವಾಗ ಪಾದದಲ್ಲಿ ಸ್ಪರ್ಶ ಇಲ್ಲ ಆ ಟೈಮಲ್ಲಿ ವಿ ಮಸ್ಟ್ ಮೇಕ್ ಶ್ಯೂರ್ ದಟ್ ವಿ ಆರ್ ಪ್ರೊಟೆಕ್ಟಿಂಗ್ ದ ಫುಟ್.
ಒಂದೇನು, ದಿನ ಇನ್ಸ್ಪೆಕ್ಟ್ ಮಾಡಿ, ಏನು ತೊಂದರೆಗಳಾಗ್ತವೆ ನೋಡಿ. ಒಳ್ಳೆ ಸಾಕ್ಸ್, ಒಳ್ಳೆ ಶೂಸು ತಗೊಂಡು ಅದನ್ನು ಹಾಕ್ಕೊತಾ ಬನ್ನಿ. ಸೊ ಇದಿಷ್ಟೆಲ್ಲ ಹಾಕ್ಕೊತಾ ಬಂದವಾಗ ಗಾಯ ಆಗುವಂಥ ಸಂದರ್ಭಗಳು ಕಡಿಮೆ ಆಗ್ತಾ ಬರುತ್ತವೆ. ಆವಾಗ ಫುಟ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ಬೋದು. ಎಸ್ಪೆಷಲಿ ತುಂಬ ದೂರ ಪ್ರಯಾಣ ಇದೆ ಅಥವಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ತುಂಬ ಕಾಲ್ನಡಿಗೆಯಲ್ಲಿ ಓಡಾಡಬೇಕು, ಇಂಥ ಸಂದರ್ಭದಲ್ಲಿ ಸ್ವಲ್ಪ ಮುಂಜಾಗ್ರತೆಯಿಂದನೇ ಕೇರ್ ತಗೊಂಡಷ್ಟು ಕಾಲಗಳಲ್ಲಿ ಏನು ಸಮಸ್ಯೆ ಆಗದಿರ ಇರುತ್ತೆ. ಆಯಿತು, ಈಗ ನಾನು ಅದು ಮಾಡಿದ್ದೀನಿ, ಹಂಗೂ ಕಾಲಲ್ಲಿ ಸಮಸ್ಯೆ ಆಯಿತು. ಯೂಶ್ವಲಿ 3 ಕಾರಣದಿಂದ ಆಗುತ್ತೆ. ಒಂದು, ರಕ್ತಚಲನೆ ಚೆನ್ನಾಗಿಲ್ಲ ಅಂತಂದರೆ, ಇನ್ನೊಂದು ನರದ ದೋಷದಿಂದ, ಮೂರನೇದು ಡಿಫಾರ್ಮಿಟಿಯಿಂದ. ಸೊ ಇಂಥದ್ದನ್ನ ಕನ್ಸರ್ನ್ಡ್ ಕನ್ಸಲ್ಟೆಂಟ್, ಪ್ಲಾಸ್ಟಿಕ್ ಸರ್ಜನ್ನೋ ಪೋಡಿಯಾಟ್ರಿಕ್ ಸರ್ಜನ್ನೋ ಇವ್ರಿಗೆ ತೋರಿಸಿ ಆ ಗಾಯಗಳನ್ನ ನಾವು ಗುಣ ಮಾಡ್ಕೋಬೋದು. ಇಂಟರ್ನಲ್ ಆಫ್ಲೋಡಿಂಗ್ ಸರ್ಜರೀಸ್ ಅಂತ ಹೇಳ್ತೀವಿ, ಅಥವಾ ಸ್ಕಿನ್ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಬೇರೆ ಬೇರೆ ರೀತಿಯ ಸರ್ಜರೀಸ್ ಇವೆ. ಸೊ ಈ ಸರ್ಜರೀಸ್ ಮಾಡಿ ಪಾದದಲ್ಲಿ ಗಾಯನ ಕ್ಯೂರ್ ಮಾಡಿ ಮತ್ತೆ ವಾಪಸ್ ಬರ್ದಿರೋ ಅಂತ ಮಾಡ್ಬೋದು. ಇವಾಗ ತುಂಬ ಜನಕ್ಕೆ ಸರ್ಜರಿ ಅಂತ ಕೂಡಲೇ ಭಯ ಆಗಿಬಿಡುತ್ತೆ. ಆ ಥರ ಇಲ್ಲ. ಯಾವ ಮಿನಿಮಮ್ ಹುಣ್ಣನ್ನು ಎಷ್ಟು ಬೇಗ ವಾಸಿ ಮಾಡ್ಕೋತೀವೋ ಅಷ್ಟು ಬೇಗ ನಾವು ನಾರ್ಮಲ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಪಾದದ ಏನಿದೆ, ತುಂಬ ಸಲ 2-3 ಸಲ ಸರ್ಜರಿ ಮಾಡಿದಷ್ಟು ಪಾದದಲ್ಲಿ ಕ್ವಾಲಿಟಿ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಆ ಹುಣ್ಣು ವಾಸಿ ಮಾಡಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಸೊ ಆದಷ್ಟು ಬೇಗ ನಾವು ಡಾಕ್ಟರ್ನ ಮೀಟ್ ಮಾಡಿದ್ರೆ ಸಿಂಪಲ್ ಸರ್ಜರಿಗಳಿರುತ್ತವೆ, ಅದರಲ್ಲಿ ಹುಣ್ಣು ಚೆನ್ನಾಗಿ ವಾಸಿ ಮಾಡ್ಕೋಬೋದು. ಅದಾದಮೇಲೂ ಫುಟ್ವೇರ್ ಈಸ್ ವೆರಿ ಇಂಪಾರ್ಟೆಂಟ್. ಫುಟ್ವೇರ್ ಹಾಕ್ಕೊಂಡಷ್ಟು ಹೊಸ ಗಾಯಗಳಾಗದಿರ ಇರುತ್ತವೆ. ಆಯಿತು, ಇದಿಷ್ಟೇನಾ? ಸರ್ಜರಿ ಒಂದೇನಾ ದಾರಿ? ಇಲ್ಲ, ದೆರ್ ಆರ್ ಲಾಟ್ ಆಫ್ ಥೆರಪೀಸ್. ಗುಡ್ ಡ್ರೆಸ್ಸಿಂಗ್ಸ್, PRP ಡ್ರೆಸ್ಸಿಂಗ್ಸ್, ಆಮ್ನಿಯೋಟಿಕ್ ಮೆಂಬ್ರೇನ್ಸ್ ಅಥವಾ ವ್ಯಾಕ್ಯೂಮ್ ಡ್ರೆಸ್ಸಿಂಗ್ಸ್. ಸೊ ಈ ಥರ ತುಂಬ ಬೇರೆ ಬೇರೆ ರೀತಿಯ ಮೆಥಡ್ಸ್ ಇವೆ ಹುಣ್ಣುಗಳನ್ನ ವಾಸಿ ಮಾಡಲಿಕ್ಕೆ. ಸೊ ಯಾವಾಗಲೂ ಸರ್ಜರಿನೇ ಅಂತಲ್ಲ, ನಾನ್ ಸರ್ಜಿಕಲ್ ಮೆಥಡ್ಸಲ್ಲಿ ಕೂಡ ಭಾಳಷ್ಟು ಹುಣ್ಣುಗಳನ್ನ ನಾವು ಕ್ಯೂರ್ ಮಾಡ್ತಾ ಬರ್ಬೋದು. ಈಗ ಹೊಸದಾಗಿ ಒಂದು HBOT ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಈ HBOT ಇಟ್ಸ್ ಎನ್ ಅಡ್ಜುವೆಂಟ್ ಟು ದ ಥೆರಪಿ ಅಂತ ಹೇಳ್ಬಿಟ್ಟು. ಅಂದರೆ ಈಗ ಗಾಯಗಳಲ್ಲಿ ಡ್ರೆಸ್ಸಿಂಗ್ ಮಾಡ್ತಾ ಇದ್ದೀನಿ, ಆ್ಯಂಟಿಬಯೋಟಿಕ್ ತಗೊತಾ ಇದ್ದೀನಿ, ಇನ್ನೂ ವಾಸಿ ಆಗ್ತಾ ಇಲ್ಲ, ಸ್ವಲ್ಪ ಹಾರ್ಡ್ ಟು ಹೀಲ್ ವೂಂಡ್ಸ್ ಅಂತ ಇರೋ ಹುಣ್ಣುಗಳಿಗೆ ಈ HBOT ಕೊಟ್ಟವಾಗ ಕಾಲಲ್ಲಿ ರಕ್ತ ಸಂಚಲನೆ ಚೆನ್ನಾಗಿ ಇಂಪ್ರೂವ್ ಆಗಿ ಹುಣ್ಣುಗಳು ಚೆನ್ನಾಗಿ ವಾಸಿ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಇದನ್ನೆಲ್ಲ ಮಾಡಿ ಜೋಪಾನವಾಗಿ ಇಟ್ಕೊಂಡಷ್ಟು ನಮಗೆ ಕಾಲನ್ನು ಅಥವಾ ಪಾದದ ಪೋರ್ಷನನ್ನು ತೆಗೆಯೋ ನೆಸೆಸಿಟಿ ಬರೋದಿಲ್ಲ. ಪ್ರಿವೆಂಟಬಲ್ ಆಂಪ್ಯುಟೇಷನ್ ಅಂತ ಏನು ಹೇಳ್ತೀವಿ, ಅದನ್ನು ವಿ ಕ್ಯಾನ್ ಆಲ್ ಫೋಕಸ್. ಸೊ ಶುಗರ್ ಕಂಟ್ರೋಲ್ ಮಾಡಿ ಪಾದಗಳಿಗೆ ಗಮನ ಕೊಟ್ಟಷ್ಟು ಕಾಲನ್ನು ತೆಗೆಯೋ ಅಂಥದ್ದನ್ನು ಕಡಿಮೆ ಮಾಡ್ಕೋಬೋದು.